ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 7 ಹೆಜ್ಜೆಗಳ ಹೊಡತಿ ಭಾಗ 74. ಅದೇ ಸುಮಾರು ದಿನಗಳ ಹಿಂದೆ ಕೋಲ್ಕತ್ತಾ ಬಂದರಿನಲ್ಲಿ ಆದ ಕೊಲೆ ಆಪಾದನೆ ಮೇಲೆ ರಮಣ್ಣನ ಜೈಲಿಗೆ ಹಾಕಿಸಿದೆಯಲ್ಲ ಅಂದಾಗ ಒಂದು ತರಹವಾಯಿತು ಅವಳಿಗೆ. ಮುಂದೆ ಹೇಳು ಎನ್ನುವಂತೆ ನೋಡಿದಳು. ಪುಟ್ಟ ಮಗುವಿನ ಎದುರಿಗೆ ವ್ಯಕ್ತಿಯೊಬ್ಬನನ್ನು ಕೊಂದಿದ್ದ ರಮಣ್. ಆ ವ್ಯಕ್ತಿ ಮಗುವಿನ ತಂದೆ ಅಂತ ನಾವೆಲ್ಲ ತಿಳಿದಿದ್ದೇವಲ್ಲ ಅಂದ. ಹೌದು, ಏನಾಯಿತೀಗ ಅಂದ್ಲು. ಅವನು ಆ ಮಗುವಿನ ತಂದೆಯಲ್ಲ, ಮಕ್ಕಳನ್ನು ಕಳ್ಳ ಸಾಗಣೆ ಮಾಡ್ತಿದ್ದವರ ಹೆಡ್ಡಂತೆ. ರಮಣ್ ಮಗುವನ್ನು ಬಚಾವ್ ಮಾಡಿದ್ದ. ನಾವು ಸರಿಯಾಗಿ ತಿಳಿದುಕೊಳ್ಳದೆ ದುಡುಕಿಬಿಟ್ಟೆವು ಅಂದ. ಆದರೆ ಕೊಲೆ ಮಾಡಿದ್ದನ್ನು ಕಡೆಗಣಿಸುವುದಕ್ಕಾಗುವುದಿಲ್ಲ ಸುಬೋಧ್ ಅಂದ್ಲು. ಮಾತನಾಡಿದ್ದು ಅವಳ ಪೊಲೀಸ್ ಬುದ್ಧಿ. ಆ ಹೊತ್ತಿಗೆ ಅವರು ಜೈಲಲ್ಲಿ ಇರೋದು ನ್ಯಾಯವೂ ಅವರ ಜೀವಕ್ಕೆ ಸುರಕ್ಷಿತವೂ ಆಗಿತ್ತು. ಆ ನಿರ್ಧಾರಕ್ಕೆ ನಾನು ಇವತ್ತಿಗೂ ಬದ್ಧ. ಸಿಕ್ಕ ಪೊಲೀಸ್ ನೆಟ್ಟಗಿರಲಿಲ್ಲ ಅನ್ನುವುದು ಒಂದೇ ಬೇಸರದ ವಿಷಯ ಅಷ್ಟೇ. ನಿಜ, ರಮಣನ ವಿಷಯವನ್ನು ಹ್ಯಾಂಡಲ್ ಮಾಡಿದ ರೀತಿ ತಪ್ಪಿರಬಹುದು, ಆದರೆ ಒಳ್ಳೆಯದನ್ನೇ ಮಾಡಿದ್ದಾನೆ. ಆ ವ್ಯಕ್ತಿ ಬದುಕಿದ್ದರೆ ಎಷ್ಟು ಮಕ್ಕಳ ಜೀವನ ನಾಶ ಮಾಡಿದ್ದಾನೋ ಯೋಚಿಸು. ರಮಣ್ ಈಸ್ ಎ ಗುಡ್ ಪರ್ಸನ್. ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿದೆಯದು. ಹಾಗಂತ ನೀನು ತಪ್ಪು ಅಂತಲ್ಲ. ನಿನ್ನ ಜಾಗದಲ್ಲಿ ನೀನು ಸರಿ, ಅವನ ಜಾಗದಲ್ಲಿ ಅವನು ಅಂದ. ನನಗೆ ಒಂದು ತೋಚುತ್ತಿಲ್ಲ ಸುಬೋಧ್. ಬಿಡಿಸಲಾರದ ಕಗ್ಗಂಟಿದು ಎನ್ನಿಸುವುದಕ್ಕೆ ಶುರುವಾಗಿದೆ. ಸುಡುವ ಖಾಲಿ ಮರುಭೂಮಿಯಲ್ಲಿ ನೆರಳಿಗಾಗಿ ಹುಡುಕುವ ಪರಿಸ್ಥಿತಿ ನನ್ನದು. ಅದು ಸಹಜ. ಬುದ್ಧಿ ಒಂದು ಕಡೆ, ಮನಸ್ಸು ಇನ್ನೊಂದು ಕಡೆ ಎಳೆಯುವಾಗ ನೀನಲ್ಲ, ನಿನ್ನ ಜಾಗದಲ್ಲಿ ಯಾರೇ ಇದ್ದರೂ ಇದೇ ಸಮಸ್ಯೆ ಎದುರಿಸಬೇಕಿತ್ತು. ಎಲ್ಲವೂ ಸರಿ ಹೋಗುತ್ತೆ. ರಮಣ್ ಖಂಡಿತ ಬದಲಾಗ್ತಾನೆ. ಅವನ ಮೇಲೆ ನಂಬಿಕೆ ಇಡು ಅಂದ. ಅವರ ಕೋಪ ಗೊತ್ತಿಲ್ಲ ನಿನಗೆ. ಅದು ಅಲ್ಲದೆ ಊರಿನಿಂದ ಬಂದ ಮೇಲೆ ವಿಚಿತ್ರವಾಗಿದ್ದಾರೆ ಅಂದ್ಲು. ನೀನು ಕೊಡೋ ಕಾಟಕ್ಕೆ ಅವನ ಅಷ್ಟಿಷ್ಟು ಕೋಪ ಸಮ್ಮತವೇ? ಮತ್ತಿನ್ನೇನು ಮಾಡ್ತಾನೆ ಪಾಪ ಅಂದ. ಅವಳಿಗೆ ಸಿಟ್ಟೇರಿತು. ಬಂದುಬಿಟ್ಟ ದೊಡ್ಡದಾಗಿ ಪರ ವಹಿಸ್ಕೊಂಡು ಅಂದ್ಲು. ಕೆಲವೇ ಭೇಟಿಗಳಲ್ಲಿ ನಾನವನನ್ನು ಸ್ವಲ್ಪವಾದರೂ ಅರ್ಥ ಮಾಡಿಕೊಂಡಿದ್ದೀನಿ ರಾಧಾ. ಮುರಿದರೂ ಹಿಂಡಿದರೂ ಕಬ್ಬು ಕೊಡುವುದು ಸಿಹಿ ಹಾಲನ್ನೇ. ಅವನು ಕಬ್ಬಿನ ಜಲ್ಲೆಯ ತರಹ. ನಿನಗವನ ಜೊತೆ ಮುಂದಿನ ಬದುಕಿನ ಕನಸಿದ್ದರೆ ಅವನಿಗೆ ಸಮಯ ಕೊಡು. ಒತ್ತಡ ಹೇರಬೇಡ. ನೀನು ತಾಳ್ಮೆ ತೆಗೆದುಕೋ. ರಾತ್ರಿ ಬೆಳಗಾಗುವಷ್ಟರಲ್ಲಿ ಯಾವುದೂ ಸರಿ ಹೋಗುವುದಿಲ್ಲ. ಎಲ್ಲದಕ್ಕೂ ಅದರದೇ ಆದ ಸಮಯ ಬೇಕೇ ಬೇಕು ಅಂದ. ಮಾತು ಬದಲಾಯಿಸಿದಳು. ಮಕ್ಕಳ ಸಾಗಣೆ ಮಾಡುತ್ತಿದ್ದವರು ಯಾರು ಅನ್ನೋದು ಗೊತ್ತಾಯ್ತಾ ಅಂದ್ಲು. ಪುಟ್ಟ ಮಕ್ಕಳದೊಂದೇ ಅಲ್ಲ, ಹೆಣ್ಣು ಮಕ್ಕಳ ಸಾಗಣೆಯೂ ನಡೆಯುತ್ತಿದೆ. ಡ್ರಗ್ಸ್, ವುಮನ್ ಟ್ರಾಫಿಕಿಂಗ್ ಎಲ್ಲವೂ ಒಂದೇ ಗೂಡಿನ ಗೆದ್ದಲುಗಳು ಅಂದ. ಛೇ ಅಂತ ಬೇಸರವಾಯಿತವಳಿಗೆ. ಚಿಕ್ಕ ಮಕ್ಕಳನ್ನು, ಹುಡುಗಿಯರನ್ನು ಇತರ ದೇಶಗಳಿಗೆ ವೇಶ್ಯಾವಾಟಿಕೆ, ಜೀತ, ಭಿಕ್ಷಾಟನೆಗಾಗಿ ಮಾರಾಟ ಮಾಡುವ ಅತಿ ದೊಡ್ಡ ಜಾಲದ ಹೆಸರು ಹ್ಯೂಮನ್ ಟ್ರಾಫಿಕಿಂಗ್ ಅಂದ. ನಾನು ಹೊರಡ್ತೀನಿ ಅಂತ ಎದ್ದವಳಿಗೆ ಬಂಗಲೆಗೆ ಹೋಗಲು ಮನಸ್ಸಾಗಲಿಲ್ಲ. ಜೆನಿಫರಳ ನೆನಪಾಯಿತು. ಎಷ್ಟೋ ದಿನಗಳ ಹಿಂದೆಯೇ ಬಿಡುವಿದ್ದಾಗ ಆಶ್ರಮಕ್ಕೆ ಬರುವಂತೆ ಹೇಳಿದಳು. ಜ್ಞಾಪಿಸಿಕೊಂಡು ಅಲ್ಲಿಗೆ ಹೋದಳು. ಆ ಹೆಸರು ನೀಡುವ ಅನುಭೂತಿಯೇ ಬೇರೆ. ಅಲ್ಲಿನ ಮಕ್ಕಳು, ವೃದ್ಧರ ಬಾಂಧವ್ಯ ನೋಡುವುದೊಂದು ಸಂಭ್ರಮ. ಇಂಥ ಒಂದು ಸುಂದರ ಕುಟುಂಬವನ್ನು ಪರಿಚಯಿಸಿದ್ದಕ್ಕೆ ರಮಣನ ಮೇಲೆ ಇಡೀ ಪ್ರೀತಿ ಹೆಚ್ಚಾದರೂ ಅದಕ್ಕೆ ಕೋಪದ ಲೇಪನ ಮಾಡಿ ಬದಿಗಿಟ್ಟಳು. ಗೇಟಿನಲ್ಲಿ ನಿಂತು ಆಶ್ರಮದ ಬೋರ್ಡ್ ನೋಡುತ್ತಿದ್ದವಳನ್ನು ಎಚ್ಚರಿಸಿದ್ದು ಜೆನಿಫರ್. ಅತ್ತಿಗೆ ಅಂತ ಅಕ್ಷರ ಜೋಡಿಸಿ ಹೇಳಿದಾಗ ರಾಧಾ ನಕ್ಕಳು. ವರ್ಷಗಳಿಂದ ಬಲ್ಲವರ ಹಾಗೆ ಆತ್ಮೀಯವಾಗಿ ಒಳಗೆ ಕೈ ಹಿಡಿದು ಕರೆದೊಯ್ದ ಹುಡುಗಿಯ ಕಂಡು ಅಚ್ಚರಿಯಾಯಿತು ರಾಧಾಗೆ. ಬಂದೆ ಇರಿ. ನಿಮ್ಮದೊಂದು ವಸ್ತು ನನ್ನ ಹತ್ತಿರವೇ ಇದೆಯೆಂದು ಹೇಳಿದ್ದೆನಲ್ಲ, ತಂದು ಕೊಡ್ತೀನಿ ಎಂದು ಹೇಳಿ ಹೊರ ಹೋದಾಗ ರಾಧಾಳನ್ನು ಹುಣ್ಣಿಯ ಸ್ವೆಟರ್ ಹೆಣೆಯುತ್ತಿದ್ದ ಅಜ್ಜಿಯೊಂದು ಕೂಗಿ ಕರೆಯಿತು. ನೀನು ಕಳೆದ ಸಲ ರಮಣನ ಜೊತೆ ಬಂದಿದ್ದ ಹುಡುಗಿ ಅಲ್ವೇನು? ಜೆನ್ನಿ ನಿನಗಾಗಿಯೇ ಕಾಯ್ತಿತ್ತು ಬಹಳ ದಿನಗಳಿಂದ ಅಂದರು. ಅಜ್ಜಿ, ಜೆನ್ನಿ ಹೇಗೆ ಬಂದ್ಲು, ಇಲ್ಲಿ ಸೇರಿದ್ಲು ಅಂದ್ಲು. ಅವಳಿಗೆ ಜೆನ್ನಿಯ ಕುರಿತು ತಿಳಿದುಕೊಳ್ಳುವ ತವಕ. ಗೊತ್ತಿಲ್ಲ. ನಿನ್ನ ರಮಣನೇ ಸುಮಾರು ತಿಂಗಳುಗಳ ಹಿಂದೆ ತಂದು ಬಿಟ್ಟಿದ್ದು ಇಲ್ಲಿ. ಈಗ ಕೆಲಸಕ್ಕೆ ಹೋಗುತ್ತೆ. ನೋಡಿದರೆ 20-21 ವರ್ಷದವಳ
ಹಾಗೆ ಕಾಣ್ತಾಳೆ. ಇಲ್ಲಿ ಯಾರೂ ಯಾರ ಹಿನ್ನೆಲೆಯನ್ನು ಕೇಳುವುದಿಲ್ಲ. ಅವರಿಗೆ ಹೇಳಬೇಕು ಅನಿಸಿದರೆ ಹೇಳಿಕೊಳ್ಳಬಹುದು ಅಷ್ಟೆ. ಎಲ್ಲರೂ ಕುಟುಂಬಸ್ಥರ ಹಾಗೆ ಹೊಂದಿಕೊಂಡು ಹೋಗಿಬಿಡ್ತಾರೆ ಅಂತ ಕನ್ನಡಕ ಸರಿಪಡಿಸಿಕೊಂಡ ಕೈಗಳು ಮತ್ತೆ ಎಳೆಯುವುದರಲ್ಲಿ ತಲ್ಲೀನವಾದವು. ಅತ್ತಿಗೆ ಬನ್ನಿ, ಹಿಂದೆ ಹೋಗೋಣ ಅಂತ ಕರೆದವಳ ಜೊತೆಯೇ ರಾಧಾ ಹೆಜ್ಜೆ ಹಾಕಿದಳು. ಜೆನ್ನಿ ಅರೆಬರೆ ಕನ್ನಡ ಬಿಟ್ಟು ಹಿಂದಿಗೆ ದಾಟಿದಳು. ಜೆನ್ನಿ, ಬೆಂಗಾಲಿಯ ಹಾಗೆ ಅನ್ನಿಸುವುದಿಲ್ಲ ನೀನು ಅಂದಾಗ, ನಾನು ಬೆಂಗಾಲಿಯಲ್ಲ, ನನ್ನ ಮೂಲ ಉತ್ತರ ಪ್ರದೇಶ ಅಂದ್ಲು. ರಾಧಾ ಕುತೂಹಲದಿಂದ ಕೇಳಿದಳು, ಮತ್ತೆ ನೀನು ಹೇಗೆ ಇಲ್ಲಿ ಅಂತ. ವಿಷಾದ ಸುಳಿಯಿತು ಜೆನ್ನಿಫರಳ ಮುಖದಲ್ಲಿ. ಮಡಕೆಯಂತಿದ್ದ ಬಾಳನ್ನು ದೊಣ್ಣೆಯಂತೆ ಹೊಡೆದು ಚಿತ್ರಗೊಳಿಸಿದ್ದು ವಿಧಿ. ನನಗೆ ಹಳೆಯದನ್ನು ನೆನಪಿಸಿಕೊಂಡರೆ ಹುಚ್ಚು ಹಿಡಿದ ಹಾಗಾಗುತ್ತೆ ಅಂದ್ಲು. ರಾಧಾ ಕೆದಕಲಿಕ್ಕೆ ಇಚ್ಛಪಡದೆ ಸುಮ್ಮನಾದಳು. ಜೆನ್ನಿಯೇ ಮುಂದುವರೆಸಿದಳು. ಆಗಿನ್ನೂ SSLC ಮುಗಿಸಿದ್ದೆ. ರಿಸಲ್ಟ್ ನೋಡಿ ಖುಷಿಯಿಂದ ಮನೆಗೆ ಹೋದ ದಿನವೇ ಮನೆಯಲ್ಲಿ ಅದ್ಯಾರಿಗೋ ನನ್ನನ್ನು ಕೊಟ್ಟು ಮದುವೆ ಮಾಡುವ ಮಾತುಕತೆಯಾಗಿ ಹೋಗಿತ್ತು. ನನ್ನನ್ನು ಕೇಳಿದವರಿಲ್ಲ. ಮುಂದೆ ಓದಬೇಕು ಎನ್ನುವ ಆಸೆ ಎದೆಯೊಳಗೆ ಕಮರಿ ಹೋಗಿತ್ತು. ನನ್ನ ಹಣೆಬರಹವೇ ಇಷ್ಟು ಎಂದುಕೊಂಡರೂ ವಿಧಾತ ಸುಮ್ಮನೆ ಕೂರುವ ಲಕ್ಷಣಗಳಿರಲಿಲ್ಲ. ಗಂಡ ಎನಿಸಿಕೊಂಡವ ಅದ್ಯಾರಿಗೋ ಮಾರಿಬಿಟ್ಟಿದ್ದ. ಮದುವೆಯಾಗಿ ತವರ ಹೊಸ್ತಿಲು ದಾಟಿದ ನಾನು ಕಾಲಿಟ್ಟಿದ್ದು ವೇಶ್ಯಾವಾಟಿಕೆಯ ಆಗರಕ್ಕೆ. ಆ ಮಬ್ಬು ಬೆಳಕು ಅಂತ ಮುಂದೆ ಹೇಳಲಾಗದೆ ಮುಖ ಮುಚ್ಚಿಕೊಂಡು ಬಿಟ್ಟಳು. ಬಿಡು, ಹಳೆಯದ್ಯಾವುದನ್ನು ನೆನಪಿಸಿಕೊಳ್ಳಬೇಡ ಅಂತ ಭುಜ ಹಿಡಿದು ಸಮಾಧಾನಿಸಿದಳು ರಾಧಾ. ಅರೆಬರೆ ಬಟ್ಟೆ ಹಾಕಿಯೋ ಬೆತ್ತಲಾಗಿಯೋ ತರಕಾರಿ ಹಣ್ಣು ವಸ್ತುಗಳಂತೆ ಹರಾಜು ಕೂಗಿ ಮಾರಾಟಕ್ಕಿಡುವ ಕೆಟ್ಟ ಜಾಗವೊಂದಕ್ಕೆ ತಳ್ಳಿದರು ನನ್ನನ್ನು. ಬೇರೆ ದೇಶದ ಶ್ರೀಮಂತರಿಗೆ ಮಾರುವುದು ಅಥವಾ ತಮಗಾಗಿಯಾದರೂ ದುಡ್ಡು ಸುರಿದು ಕೊಂಡುಕೊಂಡು ಹದ್ದಿನಂತೆ ಕುಕ್ಕಿ ತಿನ್ನುವುದು. ನಿರಂತರವಾಗಿ 3 ವರ್ಷ ಅತ್ಯಾಚಾರಕ್ಕೀಡು ಮಾಡಿದರು. ಲೈಂಗಿಕ ಗುಲಾಮಳಾಗಿದ್ದೆ ಅಂತ ಕಣ್ಮುಚ್ಚಿನಿಂದ ಇಣುಕಿದ ನೀರ ಹನಿ ಕೆಳಗೆ ಜಾರಿ ಬೀಳದಂತೆ ಒರೆಸಿಕೊಂಡು ಚೂಡಿದಾರದ ಟಾಪ್ ಸರಿಸಿ ಎದೆ ಕತ್ತಿನ ಕೆಳಗಿನ ಸುಟ್ಟ ಕಲೆಗಳನ್ನು ತೋರಿಸಿದಳು. ಹುರಿವ ಸಿಗರೇಟ್ ಆರಿಸಲು ನನ್ನನ್ನು ಹ್ಯಾಶ್ ಟ್ರೇಯಾಗಿ ಬಳಸಿಕೊಂಡರು. ಆ ನರಕ ಯಾತನೆಯನ್ನು ಜ್ಞಾಪಿಸಿಕೊಂಡರೂ ಮೈಯ ಕಣಕಣದಲ್ಲಿ ಹೇಸಿಗೆ ಹೊಕ್ಕುತ್ತೆ ಅಂದ್ಲು. ರಾಧಾಗೆ ಕೇಳದೆ ಕಷ್ಟವಾಯಿತು. 16 ವರ್ಷದ ಹುಡುಗಿ ಪಟ್ಟಪಾಡು ಎದುರಿಸಿದ ಸನ್ನಿವೇಶಗಳನ್ನು ಕಲ್ಪನೆಯಲ್ಲಿ ಮೂಡಿಸಿಕೊಳ್ಳುತ್ತಿದ್ದಂತೆ ಮೈಯೊಳಗೆ ಚಳುಕು ಮೂಡಿತು. ಜೆನ್ನಿ ಅಳಲಿಲ್ಲ. ಅವಳು ಅಳುವುದು ಮರೆತು ಅದೆಷ್ಟೋ ಕಾಲವಾಗಿತ್ತು. ಇಲ್ಲಿಂದ ಬೇರೆ ದೇಶಕ್ಕೆ ಸಾಗಿಸುವಾಗ ಕಾಪಾಡಿ ಆ ಕೂಪದಿಂದ ಹೊರಗೆ ತಂದಿದ್ದು ರಮಂಡಾದ. ನನ್ನ ಹೊಸ ಜೀವನ ಅಂತೇನಾದರೂ ಶುರುವಾಗಿದ್ದರೆ ಅದು ಅವರ ಕೊಡುಗೆ. ಈಗ ನಾನು ರಾತ್ರಿ ಕಾಲೇಜಿಗೆ ಹೋಗ್ತೀನಿ ಅಂತ ಸಂತಸದಿಂದ ಹೇಳಿದಾಗ ಮೃದುವಾಗಿ ಅವಳ ತಲೆ ನೇವರಿಸುವ ಮನಸ್ಸಾಯಿತು ರಾಧಾಗೆ. ನಿನ್ನ ತಂದೆ ತಾಯಿ ಅಂದ್ಲು. ಅವರು ನಾನೊಬ್ಬಳು ಇದ್ದೇನೆ ಅನ್ನುವುದು ಮರೆತಿದ್ದಾರೆ. ನನ್ನ ಗಂಡ ಎನ್ನಿಸಿಕೊಂಡವ ನನ್ನ ಚಾರಿತ್ರ್ಯಕ್ಕೆ ಮಸಿ ಬಳಿದು ಅವರೆದುರು ಇಟ್ಟಾಗ ನಂಬಿ ಮಗಳೇ ನಡತೆಗೆಟ್ಟವಳು ಎಂದು ದೂರಿದರೆ ಹೊರತು ನಿಜಾಂಶ ತಿಳಿಯುವ ಪ್ರಯತ್ನ ಪಡಲಿಲ್ಲ. ದೇವರ ದಯೆಯಿಂದ ಇಲ್ಲೊಂದು ಹೊಸ ಕುಟುಂಬವೇ ದೊರೆತಿದೆ ನನಗೆ. ದಾದಾ ನನ್ನ ಕಂಡಾಗ ಹೇಳಿದ ಮಾತು ಒಂದೇ, ನಿನ್ನ ಹಾಗೆ ನನಗೂ ಒಬ್ಬಳು ತಂಗಿ ಇದ್ದಳು ಅಂತ. ಮತ್ಯಾವತ್ತೂ ಅವರು ಆ ವಿಷಯ ತೆಗೆಯಲಿಲ್ಲ. ನಾನು ಪ್ರಶ್ನಿಸಲಿಲ್ಲ. ನೋಡಿ, ಮಾತಿನಲ್ಲಿ ವಿಷಯವನ್ನೇ ಮರೆತೆ ಅನ್ನುತ್ತಾ ರಾಧಾಳ ಹಸ್ತ ತನ್ನ ಕೈಗೆ ತೆಗೆದುಕೊಂಡು ಅದರಲ್ಲಿ ಮಾಂಗಲ್ಯವನ್ನಿಟ್ಟಳು. ಆವತ್ತು ಕೋಪದಲ್ಲಿ ತೆಗೆದುಕೊಟ್ಟಿದ್ರಲ್ಲ, ಇದು ನಿಮ್ಮದೇ ಸ್ವತ್ತು. ದಾದಾ ಅವತ್ತು ಬಹಳ ಬೇಸರದಲ್ಲಿದ್ದರು. ನಾನು ಯಾವತ್ತೂ ಅವರನ್ನು ಅಷ್ಟು ನೋವಿನಲ್ಲಿ ನೋಡಿದ್ದಿಲ್ಲ. ಅವರಿಗೆ ತನ್ನ ನೋವು ಹಂಚಿಕೊಳ್ಳಬೇಕು ಯಾರೂ ಇಲ್ಲ, ಹಂಚಿಕೊಳ್ಳೋದಕ್ಕೂ ಯಾರೂ ಇಲ್ಲ. ಒಬ್ಬರೇ ನೋವುಣ್ಣುತ್ತಾರೆ. ಈ ತಾಳಿಸರ ತನ್ನ ಹತ್ತಿರ ಇದ್ದಷ್ಟು ನೋವೆಂದು ನನ್ನ ಕೈಯಲ್ಲಿ ಜೋಪಾನವಾಗಿರಿಸಿದ್ರು. ಇದು ನಿಮ್ಮದು, ನಿಮ್ಮಲ್ಲಿಯೇ ಇರಲಿ ಅಂದ್ಲು. ರಾಧಾಗೆ ತಾನಂದು ಆಡಿದ ಮಾತುಗಳಿಗೆ ವರ್ತಿಸಿದ ರೀತಿಗೆ ಮುಜುಗರವಾಯಿತು. ಜೆನ್ನಿ, ನಾನು ನಿನ್ನ ಹತ್ತಿರ ಕ್ಷಮೆ ಕೇಳಲೇಬೇಕು. ಆವತ್ತು ನಾನು ಕೋಪದಲ್ಲಿ ಏನೇನೋ ಮಾತನಾಡಿಬಿಟ್ಟೆ.
ನಂತರ ಪಶ್ಚಾತ್ತಾಪ ಪಟ್ಟರು. ಕ್ಷಮೆ ಕೇಳುವ ಧೈರ್ಯವಾಗಿರಲಿಲ್ಲ. ನನ್ನನ್ನು ಕ್ಷಮಿಸಿಬಿಡು ಅಂದ್ಲು. ನನಗೇನು ಬೇಸರವಿಲ್ಲ, ಆದರೆ ಆವತ್ತು ನೀವು ದುಡುಕಿಬಿಟ್ಟಿರಿ ಅಂದ್ಲು. ರಮಣಿಗೆ ನಾನು ಕೊಟ್ಟ ನೋವು, ಚುಚ್ಚು ಮಾತುಗಳು ನಾನು ಈ ತಾಳಿ ಇಟ್ಟುಕೊಳ್ಳುವ ಯೋಗ್ಯತೆಯನ್ನು ಕಸಿದುಕೊಂಡು ಬಿಟ್ಟಿವೆ ಜೆನ್ನಿ ಅಂದಾಗ, ಹಾಗ್ಯಾಕೆ ಅಂದುಕೊಳ್ತೀರಿ? ನಿಮಗೆ ಆ ಯೋಗ್ಯತೆ ಇರುವುದಕ್ಕೆ ದಾದಾ ಅದನ್ನು ಜೋಪಾನವಾಗಿರಿಸಿದ್ದು. ನಿಮ್ಮನ್ನು ಬಿಟ್ಟು ಮತ್ಯಾರು ಅದಕ್ಕೆ ಯೋಗ್ಯರಲ್ಲ ಅಂದ್ಲು ಜೆನ್ನಿ. ಮತ್ತೆ ಅವರ್ಯಾಕೆ ತಾಳಿ ಕಟ್ಟಿ ಅಂದರೆ ಕಟ್ಟೋದಿಲ್ಲ ಅಂದರು ರಾಧಾ. ನೀವದನ್ನು ತೆಗೆದುಕೊಟ್ಟ ರೀತಿಯಿಂದ. ಹೆಣ್ಣೊಬ್ಬಳಿಗೆ ತಾಳಿ ಎಷ್ಟು ಮುಖ್ಯವೋ ಅದರೊಂದಿಗೆ ಹೇಗೆ ಭಾವನಾತ್ಮಕವಾಗಿ ಬೆಸೆದುಕೊಂಡಿರ್ತಾಳೋ ಅದನ್ನು ಕಟ್ಟಿದ ಗಂಡಿಗೂ ಅದರೊಂದಿಗೆ ಅಷ್ಟೇ ನಂಟಿರುತ್ತದೆ ಅಂದಾಗ ರಾಧಾ ಮುಖ ಬಾಡಿ ಹೋಯಿತು. ಬೇಸರ ಪಟ್ಟುಕೊಳ್ಳಬೇಡಿ, ಅದನ್ನು ಮತ್ತೆ ಕಟ್ಟುವ ದಿನ ಆದಷ್ಟು ಬೇಗ ಬರುತ್ತೆ ಅಂದ್ಲು. ಅವರು ನನ್ನ ಜೊತೆ ತುಂಬ ಜಗಳ ಆಡ್ತಾರೆ, ಕೇಫರ್ ಕೋಪಿಷ್ಟ ಅಂತ ತನ್ನಲ್ಲಿಯೇ ಸಣ್ಣಗೆ ಹೇಳಿಕೊಂಡಳು. ಅದನ್ನು ಕೇಳಿ ಜೋರಾಗಿ ನಕ್ಕುಬಿಟ್ಟಳು ಜೆನಿಫರ್. ದೂರು ಹೇಳುವ ಪುಟ್ಟ ಮಗುವಿನಂತೆ ಕಂಡಳು ರಾಧಾ ಅವಳಿಗೆ. ತುಂಬ ಜಗಳವಾಡಿದರೆ ಏನಂತೆ? ಅದಕ್ಕಿಂತ ಹೆಚ್ಚು ಪ್ರೀತಿ ಸಹ ಮಾಡ್ತಾರಲ್ಲ. ಪದೇ ಪದೇ ಜಗಳವಾಡುವ ಜೋಡಿಗಳು ಸ್ಟ್ರಾಂಗ್ ಅಂತೆ, ಗೊತ್ತೇನು ಅಂದ್ಲು. ಓಹೋ ಅಂತ ರಾಧಾ ಅವಳ ಮಾತುಗಳನ್ನೇ ಕೇಳುತ್ತಾ ಕುಳಿತು ಬಿಟ್ಟಳು. ಶಾಲೆಯಲ್ಲಿ ಪಾಠ ಕೇಳುವ ಪುಟ್ಟ ಹುಡುಗಿಯ ಹಾಗೆ. ಹಾಂ, ಜಗಳವಾಡಿ ತಪ್ಪುಗಳನ್ನು ತಿದ್ದುಕೊಂಡು ಒಬ್ಬರನ್ನೊಬ್ಬರು ಕ್ಷಮಿಸಿ ಮತ್ತೆ ಅನುಸರಿಸಿಕೊಳ್ಳುವ ಪರಿಯೇ ಅವರನ್ನು ಮತ್ತಷ್ಟು ಗಟ್ಟಿಯಾಗಿ ಬೆಸೆಯುತ್ತೆ. ಯಾವ ಸಂಬಂಧವೂ ಪರಿಪೂರ್ಣವಲ್ಲ, ಪರಿಪೂರ್ಣ ಸಂಬಂಧ ನೈಜವಲ್ಲ ಅಂದಾಗ, ಆಗಲ್ಲ ಜೆನ್ನಿ, ನಮ್ಮಿಬ್ಬರ ನಡುವಿನ ಸಂಬಂಧ ಸಹಜವಲ್ಲ. ಗಂಡ ಹೆಂಡತಿಯಾಗಿ ನಾವಿಬ್ಬರು ಎಷ್ಟು ಹತ್ತಿರವೋ ಪೊಲೀಸ್ ಅಪರಾಧಿಯಾಗಿ ಅಷ್ಟೇ ದೂರ ಅಂದ್ಲು. ಇರಬಹುದು, ದಾದಾ ಮಾಡುವ ಕೆಲಸ ಸರಿ ಎಂದು ನಾನು ಹೇಳುವುದಿಲ್ಲ, ಅಥವಾ ನೀವದನ್ನು ಒಪ್ಪಿಕೊಳ್ಳಬೇಕು ಅಂತಲೂ ಅಲ್ಲ. ನಿಮ್ಮ ಕರ್ತವ್ಯಕ್ಕೆ ಅದು ವ್ಯತಿರಿಕ್ತ ಕೂಡ. ಆದರೆ ಚಂದಿರನ ಬೆಳದಿಂಗಳನ್ನು ಆಸ್ವಾದಿಸುವ ನಾವು ಅವನಲ್ಲಿನ ಕಲೆಗಳನ್ನು ಒಪ್ಪಿಕೊಳ್ಳಬೇಕು ಅಲ್ವೇ? ಅಮಾವಾಸ್ಯೆಯಲ್ಲಿ ಮರೆಯಾಗುವ ಚಂದ್ರಮ ಸ್ವಲ್ಪ ಸ್ವಲ್ಪವೇ ವೃದ್ಧಿಸುತ್ತಾ ಪೂರ್ತಿಯಾಗಿ ಮೈತುಂಬಿ ಬೆಳಗಲು ಪೌರ್ಣಮಿ ಬರಲೇಬೇಕು. ನಿಮ್ಮ ಬದುಕಲ್ಲೂ ಆದಷ್ಟು ಬೇಗ ಹುಣ್ಣಿಮೆ ಬರುತ್ತದೆ. ಬೇಗ ಕರಗಿ ತಣ್ಣನೆಯ ಬೆಳ್ಳಿ ಬೆಳಕು ಮೂಡುತ್ತದೆ. ಚಂದ್ರನು ಅದೇ ಹುಣ್ಣಿಮೆಗಾಗಿ ಬದಲಾಗುತ್ತಿದ್ದಾನೆ ಎಂದುಕೊಳ್ಳಬಾರದೇಕೆ? ಮೊದಲಿಗಿಂತ ದಾದಾ ಸುಧಾರಿಸಿದ್ದಾರೆ ಅಂತ ನಿಮಗನ್ನಿಸುವುದಿಲ್ವಾ ಅಂದ್ಲು. ಅವಳ ಮಾತನ್ನು ಒಪ್ಪಿದಳು ರಾಧಾ. ಆಯ್ತಲ್ಲ, ಮತ್ತಿನ್ನೇನು? ಅವರ್ಯಾವತ್ತೂ ನಿಮಗೆ ದ್ರೋಹ ಮಾಡೋದಿಲ್ಲ. ಯಾವುದೋ ಗುರುತು ಪರಿಚಯವಿಲ್ಲದ ಹುಡುಗಿಗೆ ತಂಗಿಯ ಸ್ಥಾನ ಕೊಟ್ಟು ಗೌರವಿಸುವವರು ಅಷ್ಟು ಪ್ರೇಮಿಸುವ ಹೆಂಡತಿಗೆ ಮೋಸ ಮಾಡೋಕೆ ಸಾಧ್ಯವೇ ಇಲ್ಲ ಅಂದ್ಲು. ಅದಕ್ಕುತ್ತರಿಸದೆ ಬೆರಳಲ್ಲಿದ್ದ ಉಂಗುರವನ್ನೇ ಹಾಕಿ ತೆಗೆದು ಮಾಡುತ್ತಿದ್ದ ರಾಧಾಳ ಮನಸ್ಸನ್ನರಿತಳು. ದಾದಾ ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದನ್ನು ನೆನೆಯುತ್ತಿದ್ದೀರಾ? ನೀವದನ್ನು ನಂಬುತ್ತೀರಾ ಅಂದ್ಲು. ನಾನೇ ನೋಡಿದ್ದೇನಲ್ಲ. ಅವರು ಅಮೈರಾಗೆ ಉಂಗುರ ತೊಡಿಸಿದ್ದನ್ನು ಅಂದಾಗ ಅವಳು ದಾದಾಗೆ ಉಂಗುರ ಹಾಕಿದ್ದು ನೋಡಿದ್ರಾ ಅಂದ್ಲು. ಕಡಲ ಬಿರುಸಲೆಗಳಿಗೆ ಸಿಲುಕಿ ತತ್ತರಿಸಿದ ಪುಟ್ಟ ಹಾಯಿ ದೋಣಿಯಂತಾಯಿತು ಅವಳ ಮನಸ್ಸು. ಒಯ್ದಾಡುವ ಚಿತ್ತ ಹಿಡಿತಕ್ಕೆ ಸಿಗಲಾರದೆ ಸತಾಯಿಸಿದಾಗ ತಲೆ ಹಿಡಿದುಕೊಂಡು ಕುಳಿತು ಬಿಟ್ಟಳು. ಅತ್ತಿಗೆ ಏನಾಯ್ತು ಅಂದ್ಲು. ಬರ್ತೀನಿ ಅಂತ ಎದ್ದು ಮುಷ್ಟಿಯಲ್ಲಿ ಮಾಂಗಲ್ಯ ಸರ ಹಿಡಿದು ಆಶ್ರಮದಿಂದ ಹೊರಬಿದ್ದವಳಿಗೆ ಜೆನಿಫರ್ ಕೂಗಿ, ಅತ್ತಿಗೆ ಕತ್ತಲಾಗಿದೆ, ಹುಷಾರಾಗಿ ಹೋಗಿ ಎಂದಿದ್ದೂ ಕಿವಿಯ ಪರದೆ ಸೋಕಲಿಲ್ಲ. ಡ್ರೈವರ್ ಸ್ಟಾಪ್ ಅಂತ ರಸ್ತೆಯ ಮೇಲೆ ಇಹದ ಪರಿವೇ ಇಲ್ಲದೆ ನಡೆದು ಹೋಗುತ್ತಿದ್ದ ರಾಧಾಳ ಕಂಡು ಕಿರುಚಿ ಕಾರು ನಿಲ್ಲಿಸಿ ಕೆಳಗಿಳಿದಳು ಅಮೈರಾ. ಹ್ಯಾವ್ ಯು ಗಾನ್ ಮ್ಯಾಡ್? ಅದ್ಯಾಕೆ ಹೀಗೆ ಹೋಗ್ತಿದ್ದೀಯಾ? ಏನಾದರೂ ಮಾಡಿಕೊಂಡು ನನ್ನ ಡ್ಯಾಡಿ ತಲೆಗೆ ಕಟ್ಟೋಕಾ? ಮನೇಲಿ ರಾಶಿ ಕೆಲಸ ಬಿದ್ದಿರುತ್ತೆ, ಮಾಡೋದು ಬಿಟ್ಟು ಹೊರಗೆ ಸುತ್ತೋದು ಅಂದ್ಲು. ಶಾಪಿಂಗ್ ಹೋಗುತ್ತಿದ್ದವಳ ಕಾಕದೃಷ್ಟಿ ರಾಧಾ ಮೇಲೆ ಬಿದ್ದಿತ್ತು. ಅಮೈರಾ ಎಂಗೇಜ್ಮೆಂಟಲ್ಲಿ ಏನಾಯಿತು ನಿಜ ಹೇಳು ಅಂದ್ಲು. ವಾಟ್? ನಾನೊಂದು ಹೇಳಿದರೆ ನೀನೊಂದು ಹೇಳ್ತೀಯಲ್ಲ. ನಿನಗೆ ಹೀಗೆ ಹೇಳಿದರೆ ಬುದ್ಧಿ ಬರೋದಿಲ್ಲ. ನಿನ್ನ ನಿಜ ಬಣ್ಣ ಹೊರಗೆ ಹಾಕಿದಾಗಲೇ ಬರೋದು ಅಂದ್ಲು. ಕೇಳಿದ್ದಕ್ಕೆ ಉತ್ತರಿಸು ಅಮೈರಾ. ರಮಣ್ಗೆ ರಿಂಗ್ ಆಗಿದ್ಯಾ ಅಂತ
ತೋಳು ಹಿಡಿದು ಕೇಳಿದಾಗ ಅಮೈರ ಬಿಡಿಸಿಕೊಂಡಳು. ಇಲ್ಲ ಇಲ್ಲ ಇಲ್ಲ. ಹೊಟ್ಟೆ ಒಳಗಿದ್ದ ಗುಟ್ಟು ಹೊರಬಿತ್ತು. ಆವತ್ತು ಕರೆಂಟ್ ಹೋದಾಗ ರಮಣ್ ನಾನು ಬಾಬಿ ಸೇರಿಕೊಂಡು ಮಾಡಿದ ಅವಾಂತರಗಳನ್ನೆಲ್ಲ ಡ್ಯಾಡಿಗೆ ಹೇಳಿಬಿಡ್ತೀನಿ ಅಂದ. ಈ ಬ್ಲ್ಯಾಕ್ ಮೇಲ್ಡ್ ಮೀ. ಕರೆಂಟ್ ಹೋದ ಹೊತ್ತಿನಲ್ಲಿ ಅವನ ಬೆರಳಿಗೆ ಉಂಗುರ ಅವನೇ ಹಾಕಿಕೊಂಡದ್ದು. ಆದರೂ ಅವನು ನನಗೆ ಉಂಗುರ ತೊಡಿಸಿದ್ದಾನಲ್ಲ ಅನ್ನುವ ಖುಷಿಯಲ್ಲಿದ್ದೆ. ನಿಜವಾದ ಅರ್ಥದಲ್ಲಿ ಅದು ನಿಶ್ಚಿತಾರ್ಥವೇ ಅಲ್ಲ. ಅವಳಿಗೂ ಮುಂದುವರಿಸಲಾಗದೆ ಕಾರು ಹತ್ತಿ ಹೊರಟು ಹೋದಳು. ದುಃಖ, ವೇದನೆ ಒಮ್ಮೊಟ್ಟಿಗೆ ಮಜ್ಜಿಗೆ ಕಡೆಯುವ ಕಡಗಲಿನಂತೆ ತಿರುಗತೊಡಗಿದಾಗ ರಾಧಾಗೆ ತಲೆ ಸುತ್ತಿ ಬಂದಂತಾಯಿತು. ಏನೊಂದು ಸೂಚಿಸಲಿಲ್ಲ. ಹೆಜ್ಜೆ ಹೆಜ್ಜೆಗೂ ಅವಮಾನ, ಕಟು ನುಡಿಗಳನ್ನು ತಾನು ಈಟಿಯಂತೆ ಮೀಟಿದರೂ ರಮಣ್ ರಕ್ತದ ಬದಲು ಪ್ರೀತಿಯನ್ನೇ ಸುರಿಸಿದ್ದ. ಸುಬೋಧ ಹೇಳಿದ್ದು ಕಿವಿಯಲ್ಲಿ ಮತ್ತೆ ಮತ್ತೆ ಮಾರ್ದನಿಸಿತು. ರಮಣ್ ಕಬ್ಬಿನ ಜಲ್ಲೆಯ ತರಹ ಕಿವಿಯನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಬಿಟ್ಟಳು. ಹಳೆಯ ನೆನಪುಗಳ ಪ್ರವಾಹಕ್ಕೆ ಸಿಲುಕಿದವಳನ್ನು ಕೈಯಲ್ಲಿದ್ದ ಮಾಂಗಲ್ಯ ಅಣುಕಿಸಿದಂತಾಯಿತು. ರಾತ್ರಿ ಹೊತ್ತಾದರೂ ರಾಧಾ ಕಾಣದದ್ದಾಗ ರಮಣ್ ಆಲೋಚನೆಗೆ ಬಿದ್ದು ಸುಬೋಧನಿಗೆ ಫೋನ್ ಹಾಯಿಸಿದಾಗ ಅವಳು ಸಂಜೆಯೇ ಹೋದಳೆಂದು ತಿಳಿದ. ಅಮೈರ ಕೋಣೆ ಸೇರಿಬಿಟ್ಟಿದ್ದಳು. ಪಾಪ ಪ್ರಜ್ಞೆಯನ್ನು ಬಗೆದು ತೆಗೆಯುವಂಥ ಹುರಿಗಣ್ಣಿನಲ್ಲಿ ನೋಡುವ ರಮಣನ ಕಂಡರೆ ಅತೀವ ಭಯ ಅವಳಿಗೆ. ರೀಮಾ ಕಬೀರನ ಬಳಿ ತ್ರಿಶಾಲಾ ವಾಪಸ್ಸಾಗದಿದ್ದರ ಬಗ್ಗೆ ಮಾತನಾಡಿದ್ದು ಕೇಳಿಸಿತು. ಇಷ್ಟು ತಡವಾದರೂ ಬಂದಿಲ್ಲವಲ್ಲ ಹುಡುಗಿ. ಅದ್ಯಾವ ಧೈರ್ಯದ ಮೇಲೆ ಒಂಟಿಯಾಗಿ ಓಡಾಡ್ತಾಳೆ ಅಂತ. ದಿನ ಬೆಳಗಾದರೆ ನ್ಯೂಸ್ನಲ್ಲಿ ತುಂಬಿ ಹೋಗೋ ಘಟನೆಗಳು ಸಾಲದೇನು? ವಿಕ್ಟರ್ ಕಡೆಯವರು ಬಾಬಿ ಮೇಲಿನ ಸೇಡಿಗೆ ಇವಳನ್ನ ಕಿಡ್ನ್ಯಾಪ್ ಏನು ಮಾಡಿರೋದಿಲ್ಲ ತಾನೆ ಅಂತ ಅವಳದೊಂದು ಊಹೆ. ರಮಣನ ಫೋನು ಶಬ್ದ ಮಾಡಿದಾಗ ಗಡಿಬಿಡಿಯಿಂದ ಎತ್ತಿದ. ದಾದಾ, ಅತ್ತಿಗೆ ಸುರಕ್ಷಿತವಾಗಿ ತಲುಪಿದ್ರಾ? ಹೊರಡುವಾಗ ಮನಸ್ಸು ಕೆಡಿಸಿಕೊಂಡು ಬಿಟ್ಟಿದ್ದರು ಅನ್ನಿಸ್ತು ಅಂದ್ಲು ಜೆನ್ನಿ. ಅವನ ತಲೆ ಕೆಟ್ಟು ಹೋದಂತಾಯಿತು. ಏನು ಮಾಡಿಕೊಂಡಳೋ? ನನ್ನ ಪ್ರಾಣವೊಂದು ಹೋಗದೇ ಇದ್ರೆ ಸಾಕು ಅಂತ ಬಡಬಡಿಸಿಕೊಂಡು ಬೈಕಿನ ಕೀಲಿ ಹಿಡಿದು ಹೊರ ಹೋದವನ ಕಂಡು ರೀಮಾ ಕಬೀರ ಪರಸ್ಪರ ಮುಖ ನೋಡಿಕೊಂಡರು. ಆಶ್ರಮದ ಹಾದಿಯಲ್ಲೇ ಮಡದಿಗಾಗಿ ಅರಸುತ್ತಾ ಹೊರಟ. ಫುಟ್ಪಾತಿನ ಮೇಲೆ ಬಗ್ಗಿ ಏನನ್ನೋ ಆರಿಸುತ್ತಿದ್ದವಳ ಕಂಡಿದ್ದೇ ಹೋದ ಜೀವ ತಿರುಗಿ ಬಂದಿತ್ತು. ಕೆಟ್ಟ ಹುಡುಗಿ. ರಾಧೂ ಅಂದ. ತಲೆ ಎತ್ತಿ ಶೂನ್ಯ ನೋಟ ಬೀರಿದಾಗ ರಮಣ್ ದಿಗಿಲು ಬಿದ್ದ. ರಾಧು, ಏನಾಯ್ತು ಅಂತ ಅವಳ ತೋಳು ಹಿಡಿದೆತ್ತಿದ. ಮಾಂಗಲ್ಯ ಹರಿದು ಹೋಯ್ತು. ಇಲ್ನೋಡಿ, ಕರಿಮಣಿಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿಟ್ಟಿವೆ ಅಂತ ಗದ್ಗದಿತ ಸ್ವರದಲ್ಲಿ ನುಡಿದು ಮತ್ತೆ ಕತ್ತಲಿನಲ್ಲಿ ಕರಿಮಣಿ ಹುಡುಕಲು ಮುಂದಾದವಳ ಕಂಡು ಸಂಕಟವಾಯಿತು ರಮಣನಿಗೆ. ಹೋಗ್ಲಿ ಬಿಡು, ಈ ಕತ್ತಲಲ್ಲಿ ಹುಡುಕುವುದು ಕಷ್ಟ, ಎದ್ದೇಳು ಅಂದ. ನನ್ನ ಹಣೆಯಲ್ಲಿ ಮಾಂಗಲ್ಯ ಸರವನ್ನು ಇಟ್ಟುಕೊಳ್ಳುವ ಯೋಗವೂ ಇಲ್ಲ ಅಂದ್ಲು. ಹಾಗೆಲ್ಲ ಏನಿಲ್ಲ ಅನ್ನುತ್ತಾ ಅವಳನ್ನು ಸಮಾಧಾನಿಸುವ ಪರಿ ಯಾವುದೆಂದು ಅವನಿಗೂ ತಿಳಿಯಲಿಲ್ಲ. ನನ್ನ ಕೈಲಿನ್ನೂ ಆಗೋದಿಲ್ಲ. ನಾನು ಸೋತೋಗ್ತೀನಿ ರಮಣ್. ನನ್ನಿಂದ ಭಾರ ಹೊರೋಕೆ ಕಷ್ಟವಾಗ್ತಿದೆ. ನಾನು ಸೋತೋಗ್ತೀನಿ ಅಂದ್ಲು. ಕುಸಿದವಳನ್ನು ಭದ್ರವಾಗಿ ಎತ್ತಿಡಿದು ಸಂಭಾಳಿಸಿದ. ಅವಳ ದುಃಖದ ಕಟ್ಟೆ ಹೊಡೆಯಿತು. ಗಂಡನೆದೆಗೆ ಮುಖವೊತ್ತಿ ರೋಧಿಸಿದಳು. ನನ್ನ ರಾಧು ಸೋಲುವವಳಲ್ಲ, ಸೋಲುವುದಿಲ್ಲ. ನಿನಗೆ ಮನಸ್ಸು ಸರಿ ಇಲ್ಲದಕ್ಕಾಗಿ ಹಾಗೆ ಅನ್ನಿಸುತ್ತೆ ಅಷ್ಟೇ. ನಿನ್ನ ಜೊತೆ ನಾನಿದ್ದೀನಲ್ಲ ಅಂತ ಬೆರಳುಗಳಿಂದ ಕಣ್ಣೀರು ತೊಳೆದ. ಅವಳ ಮೆದುಳು, ಹೃದಯ ತಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಭಾರವನ್ನು ಹೊತ್ತಿದ್ದವು. ಎದೆಯಲ್ಲಿ ಮಡವುಗಟ್ಟಿ ಕಲ್ಲಾಗಿದ್ದ ನೋವು ಕರಗುವವರೆಗೂ ಅಳಲು ಬಿಟ್ಟ. ಮತ್ತಷ್ಟು ನೆನೆದು ಬಿಕ್ಕಿ ಬಿಕ್ಕಿ ಎಡಬಿಡದೆ ಸುರಿಯುವ ಮಳೆಯಂತೆ ಕಣ್ಣೀರು ಸುರಿಸಿದಳು. ನಾನು ಯಾವಾಗಲೂ ನಿಮಗೆ ಶಿಕ್ಷೆ ಕೊಡಿಸೋ ಮಾತನಾಡಿದೆ ವಿನಃ ನನ್ನಿಂದಲೂ ತಪ್ಪು ಆಗ್ತಿದೆ ಅನ್ನೋದನ್ನು ಗಮನಿಸಲೇ ಇಲ್ಲ. ಐ ಆಮ್ ಸಾರಿ ಅಂದ್ಲು. ಅಳು ಮಾತಿನ ಬರದಲ್ಲಿ ಉಸಿರಾಟ ಏರುಪೇರಾಯಿತು. ಮತ್ತೆ ಸುಧಾರಿಸಿಕೊಂಡಳು. ನಾನು ಇಷ್ಟೆಲ್ಲ ನೋವು ಕೊಟ್ಟರೂ, ಸ್ವಾರ್ಥಿ ಅಂದರೂ ನನ್ನನ್ನು ಯಾಕೆ ದ್ವೇಷಿಸುವುದಿಲ್ಲ ರಮಣ್ ನೀವು? ಪ್ಲೀಸ್ ಹೇಟ್ ಮೀ ಅಂದ್ಲು. ಶ್ ಅಂತ ಎದೆಗಪ್ಪಿಕೊಂಡು ನೆತ್ತಿಗೊಂದು ಮುತ್ತಿಟ್ಟು ಮೌನವಾಗಿ ತಲೆ ಸವರುತ್ತಾ ಸಂತೈಸಿದ. ಸಮಾಧಾನವಾಗುವವರೆಗೂ ಹತ್ತಳು. ರಮಣ್ ತೊಟ್ಟಿದ್ದ ಶರ್ಟು ಅವಳ ಕಣ್ಣೀರಿನಿಂದ ತೊಯ್ದು ತೊಪ್ಪೆಯಾಯಿತು. ಎದೆಗೂಡಿನಲ್ಲಿ ಬೆಚ್ಚಗೆ ಕುಳಿತಿದ್ದ ಹುಡುಗಿ ಅತ್ತಷ್ಟು ತಾನು ನೊಂದ. ಅಂತೂ ಅತ್ತು ಒಂದು ಹಂತಕ್ಕೆ ಹಗುರಾದವಳು ಅತ್ತ ಜಪಾಟಿಗೆ ಕೆಂಪಾದ ಮೂಗಿನ ತುದಿ
ಕಣ್ಣಂಚು ಕಂಡು ಹೆಚ್ಚು ಪ್ರೇಮವಾಯಿತು ಅವನಿಗೆ ಅವಳಲ್ಲಿ. ತಾನೇ ಸಿಕ್ಕಷ್ಟು ಕರಿಮಣಿಯನ್ನು ಆಯ್ದು ಕೈ ಹಿಡಿದು ಬೈಕಿನ ಬಳಿ ಕರೆದೊಯ್ದ. ಇವರು ಬಂಗಲೆಗೆ ವಾಪಸ್ ಬಂದಾಗ ರೀಮಾ ಟಿವಿ ನೋಡುತ್ತಿದ್ದವಳು ಅವರೆಡೆಗೆ ಧಾವಿಸಿದಳು. ಕಳೆಗುಂದಿದ ಮುಖ, ಕೆನ್ನೆಯ ಮೇಲೆ ಕಣ್ಣೀರ ಪಸೆ ಕಂಡು ಅಮೈರಾಳ ಏಟಿನಿಂದಾಗಿ ಹತ್ತು ಬಂದಿದ್ದಾಳೆ ಎಂದು ಬಗೆದಳು. ಅಯ್ಯೋ, ಏನಾಯ್ತೆ ಹುಡುಗಿ, ಈ ಪಾಟಿ ಹಳೋದಾ? ರಮಣ್, ಏನಾಯ್ತು ಇವಳಿಗೆ ಅಂದ್ಲು. ಊಟ ಮಾಡಿ ಮಲಗು ಹೋಗು ಅನ್ನುತ್ತಾ ಮಹಡಿ ಏರಿ ಹೋದ. ಮನಸ್ಸು ಕಲಸಿ ಹೋಗಿತ್ತು. ಅವನ ಒದ್ದೆ ಶರ್ಟು ಕಬೀರನ ಗಮನಕ್ಕೆ ಬಂತಾದರೂ ಅವ ಪ್ರಶ್ನಿಸ ಹೋಗಲಿಲ್ಲ. ರಾತ್ರಿ ಉಡುಪಿಗಾಗಿ ತಡಕಾಡಿದವನಿಗೆ ಊರಿಗೆ ಒಯ್ದಿದ್ದ ಬ್ಯಾಗಿನಲ್ಲಿನ ಪ್ಯಾಂಟೊಳಗೆ ಉಳಿದು ಹೋದ ರಾಧಾ ಫೋಟೋ ಸಿಕ್ಕಿತು. ಅವಸರದಲ್ಲಿ ತುರುಕಿಕೊಂಡು ಬಿಟ್ಟಿದ್ದ. ಆ ನಂತರ ತೆಗೆದಿಟ್ಟು ಬರಲು ಮರೆತು ಹೋಗಿತ್ತು. ಅಚಾತುರ್ಯವಾಗೀತು ಎನಿಸಿತು. ಒಂದೆರಡು ಕ್ಷಣ ಫೋಟೋ ದಿಟ್ಟಿಸಿ ನೋಡಿದ. ಹೊಳಪು ಮಾಯವಾಗಿ ನೀರು ತುಂಬಿದ ಕಂಗಳು. ಈಗಿನ ಅವಳ ಅವಸ್ಥೆ ಕಣ್ಣೆದುರು ಬಂದಾಗ ತಲೆಯ ನರಗಳು ಪಟಪಟನೆ ಸಿಡಿಯತೊಡಗಿದವು. ಕೋಲ್ಕತ್ತಾಗೆ ವಾಪಸ್ಸು ಬರುವ ಮುನ್ನ ಆಸ್ಪತ್ರೆಗೆ ತೆರಳಿದವನಿಂದ ಲಕ್ಷ್ಮೀ ನರಸಿಂಹಯ್ಯ ಮೊಮ್ಮಗಳಿಗೆ ಡೈವರ್ಸ್ ಕೊಟ್ಟು ಅವಳಿಗೆ ಬಿಡುಗಡೆ ಕೊಡುವಂತೆ ಕೋರಿದ್ದರು. ಆ ಯೋಚನೆ ನೀಡಿದ ದಳ್ಳುರಿಯ ಬಿಸಿ ತಡೆಯದಾಯಿತು ಅವನಿಂದ. ಫೋಟೋ ಮೇಜಿನ ಮೇಲೆ ಮಗುಚಿಟ್ಟು ಸ್ನಾನದ ಕೋಣೆ ಹೊಕ್ಕಿ ನಲ್ಲಿ ತಿರುಗಿಸಿ ಸುಮ್ಮನೆ ಶವರ್ ಕೆಳಗಡೆ ತಲೆ ಕೊಟ್ಟ. ನೀರು ಹನಿ ಹಾಕಿದಷ್ಟು ಮೆದುಳು ಶಾಂತವಾಯಿತು. ತಣ್ಣನೆಯ ನೀರು ಮೈಯ ಮೇಲೆ ಸುರಿದಷ್ಟು ಎನಿಸಿತು. ಇಳಿಯುವ ನೀರಿನೊಂದಿಗೆ ಮನದ ಬೇಕುದಿ ಹರಿದು ಹೋಗುವವರೆಗೂ, ಒಲುಮೆಯ ಮಡದಿಯ ಕಣ್ಣೀರ ಮುಖ ಮನದಿಂದ ಮರೆಯಾಗುವವರೆಗೂ ನೀರಡಿಗೆ ನಿಂತ ರಮಣ್. ರೀಮಾ ಆದಷ್ಟು ಬೇಗ ರಮಣ್ನಲ್ಲಿ ಮದುವೆ ವಿಷಯ ಪ್ರಸ್ತಾಪಿಸುವಂತೆ ಗಂಡನನ್ನು ದೂಡಿ ಕಳುಹಿಸಿದ್ದಳು. ರಮಣ್ ಅಂತ ತೆರೆದೇ ಇದ್ದ ಕೋಣೆ ಒಳಗಡೆ ಬಂದ ಗೋವರ್ಧನನ ದೃಷ್ಟಿ ಗಾಳಿಗೆ ಹಾರಿ ನೆಲದ ಮೇಲೆ ಬಿದ್ದಿದ್ದ ಫೋಟೋ ಮೇಲೆ ಬಿತ್ತು. ಬಗ್ಗಿ ಎತ್ತಿಕೊಂಡ. ಈ ಕತೆ ಇನ್ನು ಮುಂದುವರೆಯಲಿದೆ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.